ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮನೆಗಳನ್ನ ಕಟ್ಕೊಡ್ತೀನಿ ಅಂತ KGF ಬಾಬು ಅವರು ಬಂದು ಭರವಸೆಯನ್ನು ಕೊಟ್ಟಿದ್ರು. ಇತ್ತೀಚೆಗಷ್ಟೇ ಇದೇ ವಿಚಾರವಾಗಿ ಅವರ ಮನೆ ಮುಂಭಾಗದಲ್ಲಿ ಆ ಪ್ರತಿಭಟನೆ ಕೂಡ ನಡೆದಿತ್ತು. ಅದರ ಬಳಿಕ ಈಗ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಅವರು ನೀಡಿರುವಂಥದ್ದು. ಈಗ 10,000 ಮನೆಗಳನ್ನ ಕಟ್ಕೊಡೋದಕ್ಕೂ ಕೂಡ ಸಜ್ಜಾಗಿದ್ದಾರೆ. ನಮ್ಮ ಜೊತೆ KGF ಬಾಬು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10,000 ಮನೆಗಳನ್ನ ಕಟ್ಕೊಡ್ತಾ ಇದ್ದೀರಾ, ಅದು 400 ಕೋಟಿ ವೆಚ್ಚದಲ್ಲಿ. ಹೇಗಿದೆ ಈ ಪ್ಲಾನ್ ಅಂತ? ನಮಸ್ಕಾರ. ನಾನು ಆಲ್ರೆಡಿ 1 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ 5,000 ರೂಪೀಸ್ ಮೇಲೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 200 ಮನೆ ಖಾದರ್ ಶರೀಫ್ ಗಾರ್ಡನ್ ಮತ್ತು ಬಡ ಮಕಾನಲ್ಲಿ 200 ಮನೆ ಕಟ್ಕೊಟ್ಟಿದ್ದೀನಿ. 7 ಮನೆ ಬ್ಯಾಲೆನ್ಸ್ ಇತ್ತು. ಅದನ್ನು ನನ್ನ ಫ್ಯಾನ್ಸ್ ನನ್ನ ನೋಡ್ದಂಗೆ, ನನ್ನ ಅವಮಾನ ನೋಡ್ದಂಗೆ ನನ್ನ ಫ್ಯಾನ್ಸ್ ಎಲ್ಲ ಹೋಗಿ ಅದು 7 ಮನೆಯೂ ಕಟ್ಕೊಡ್ತಾ ಇದ್ದಾರೆ. ನಾಳೆ ಮೋಲ್ಡ್ ಇದೆ ಅದಕ್ಕೆ. ಆ ಮನೆಗಳು ಕಟ್ಕೊಟ್ಬಿಟ್ಟಿದ್ದೀವಿ. ಆದರೆ ನಾನು ಮಾಡಿದ್ರೆ ಕಂಟೆಂಪ್ಟ್ ಆಗುತ್ತೆ, ಬೇರೆಯವ್ರು ಮಾಡಿದ್ರೆ ಕಂಟೆಂಪ್ಟ್ ಆಗೋದಿಲ್ಲ. ಪಾಪ ಅವ್ರು ರಿಕ್ಸ್ ತಗೊಂಡು ಮಾಡ್ತಾ ಇದ್ದಾರೆ, ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಎರಡನೇದು, ಇವಾಗ ಏನಾಗಿದೆ, ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಇದೆ. ನಾನು ಒಂದು 10,000 ಮನೆ ಕಟ್ಕೊಡ್ಬೇಕಂತ ಮುಂದೆ ಬಂದಿದ್ದೀನಿ. ಯಾಕೆ ಅಂದರೆ ನಾನು ಮಾತು ಕೊಟ್ಟಿದ್ದೆ. ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದರೆ ಇದು ಸಿಂಗಾಪುರ್ ಸಿಟಿ ಮಾಡಿಕೊಡ್ತೀನಿ ಅಂತೆಲ್ಲ. ಈಗ ಅದೊಂದು ನಾನು ಇನ್ನೂ ಮಾಡಿಕೊಟ್ಟಿಲ್ಲ. ಆದ್ದರಿಂದ 200 ಮನೆ ಕಟ್ಕೊಟ್ಟಿದ್ದೀನಿ. ಈಗ 10,000 ಮನೆ ಕಟ್ಕೊಡ್ಬೇಕು. ಎಸ್ಟಿಮೇಟ್ ತಗೊಂಡಿದ್ದೀನಿ. 400 ಒಂದು ಮನೆಗೆ 4 ಲಕ್ಷ ರೂಪಾಯಿ ಒಂದು ಮನೆಗಾಗುತ್ತೆ. 10,000 ಮನೆಗೆ 400 ಕೋಟಿವರೆಗೂ ಆಗುತ್ತೆ. ಇದರಿಂದ DCಗೆ ಮತ್ತು BBMP ಕಮಿಷನರ್ಗೆ, ಪೊಲೀಸ್ ಕಮಿಷನರ್ಗೆ, ಬೆಸ್ಕಾಮ್ಗೆ, ನಮ್ಮ BWSSBಗೆ, ಇನ್ಕಮ್ ಟ್ಯಾಕ್ಸ್ಗೆ ಎಲ್ಲ ಲೆಟ್ರ್ ಕೊಟ್ಟಿದ್ದೀನಿ. ಅವ್ರ ಪರ್ಮಿಷನ್ ಬಂದ ತಕ್ಷಣ ಈ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟ್ ಟೈಮ್ ನಾನು ಈ ಪರ್ಮಿಷನ್ ತಗೊಳ್ಳಂಗೆ ನನ್ನ ಮೇಲೆ 8 ಕೇಸ್ FIR ಆಗಿದೆ. ನನ್ನ ಇನ್ಕಮ್ ಟ್ಯಾಕ್ಸಿಂದ ನನ್ನ ಅಕೌಂಟೆಲ್ಲ ಫೀಸ್ ಆಗಿದೆ. ಇದರಿಂದ ಈಗ ನಾನಿದು ಕ್ಲೀನಾಗಿ ಲೀಗಲಾಗಿ ಪರ್ಮಿಷನ್ ತಗೊಂಡು ಇನ್ಕಮ್ ಟ್ಯಾಕ್ಸಿಂದ ಮತ್ತು DCಯಿಂದ BBMP ಕಮಿಷನಿಂದ ಎಲ್ಲ ಪರ್ಮಿಷನ್ ತಗೊಂಡು ಮಾಡೋಣ ಅಂತ ಇದರಲ್ಲಿ ಬಂದಿದ್ದೀನಿ. ಆದರೆ ಈಗ ಇದು ಒಂದು ಕನಸಲ್ಲ. ನಾನು ಒಬ್ಬನೇ ಶ್ರೀಮಂತ ಅಲ್ಲ. ಈ ಇಂಡಿಯಾದಲ್ಲಿ ಲಕ್ಷಾಂತರ ಜನ ಶ್ರೀಮಂತರು ಇದ್ದಾರೆ. ನನ್ನನ್ನು ನೋಡಿ ಅವರು ಮುಂದಕ್ಕೆ ಬರಬೇಕು. ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇರೋ ಮನೆಗಳು ಎಲ್ಲರೂ ಕಟ್ಕೊಡ್ಬೇಕು. ಮನೆಗಳಾಗಲಿ, ಜೋಪಡಿ ಸ್ಲಮ್ ಅಂತ ಎಲ್ಲೂ ಕಾಣಬಾರ್ದು. ಜೋಪಡಿಗಳಾಗಲಿ, ಎಜುಕೇಷನ್ ಆಗಲಿ, ಟ್ರೀಟ್ಮೆಂಟ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ, ಎಲ್ಲರೂ ಮುಂದೆ ಬಂದು ಸಹಾಯ ಮಾಡಬೇಕಂತ ನಾನು ಇದು ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡಿ ಫಸ್ಟ್ ನಾವು ಮಾಡೋಣ, ಆಮೇಲೆ ನನ್ನ ನೋಡಿ ಬೇರೆಯವ್ರು ಮಾಡಲಿ ಅಂತ ಮುಂದೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.